ಎವ್ರಿವಾನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮನ್ನು ಯಾರು ಮಿಸ್ ಮಾಡ್ಕೋತಾ ಇದ್ದಾರೆ? ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ಆಗಿರಬಹುದಾ? ಯಾರು ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಈಗ ಏನು ಬರ್ತಾ ಇದೆ ನೋಡೋಣ. ಏನೋ ಉತ್ತರಕ್ಕೋಸ್ಕರ ಕಾಯ್ತಾ ಇದ್ದೀರಾ ನೀವು. ಇಲ್ಲೊಂದು ವೇಟಿಂಗ್ ಎನರ್ಜಿ ಬರ್ತಾ ಇದೆ. ಪಾಸಿಟಿವ್ ಆಗಿದ್ದೀರಾ. ಮನಸ್ಸಲ್ಲಿ ಏನೇನೋ ಭಾವನೆಗಳಿದೆ, ಹೇಳಲಾರ್ದಂಥ ಸಂತೋಷ ಇದೆ. ಇಲ್ಲಿ ಇನ್ನೇನಿದೆ ನೋಡೋಣ. ಇಬ್ರಿಗೂ ಒಳ್ಳೆ ಫ್ರೆಂಡ್ಶಿಪ್ ಇದೆ, ಸಂತೋಷ ಇದೆ, ಸರಿ. ಆದರೆ ಏನೋ ಕನ್ಫ್ಯೂಷನ್ಸ್ ಇದೆ. ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿಯಿಂದ ನೀವು ಏನೋ ನಿರೀಕ್ಷೆ ಮಾಡ್ತಾ ಇದ್ದೀರಾ. ಇಲ್ಲೊಂದು ಸ್ಪೇಸ್ ಇದೆ. ಸ್ವಲ್ಪ ದಿನದಿಂದ ಅಂಥ ಒಂದು ಕಮ್ಯುನಿಕೇಷನ್ ಇಲ್ಲ ಇಬ್ಬರ ಮಧ್ಯೆ. ಹಾಗಿರೋದ್ರಿಂದ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ. ಅವ್ರ ನೆನಪುಗಳು ನಿಮ್ಗೆ ಆಗಾಗ ಬರ್ತಾ ಇರುತ್ತೆ. ನನ್ನನ್ನು ಅವರು ಮಿಸ್ ಮಾಡ್ಕೋತಾ ಇದ್ದಾರಾ, ನನ್ನ ನೆನಪಿದ್ಯಾ ಅವ್ರಿಗೆ, ಹಾಗೆ ನೀವು ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಇಲ್ಲಿಂದ ಏನು ಮೆಸೇಜ್ ಬರುತ್ತೆ. ಇಲ್ಲಿ ನ್ಯೂ ಚಾಪ್ಟರ್ ಬರ್ತಾ ಇದೆ. ಮತ್ತೊಂದು ಬ್ರೋಕನ್. ಹೌದು, ಬ್ರೋಕನ್ ಫೀಲ್ ಆಗ್ತಾ ಇದೆ ಆಗಾಗ ನಿಮಗೆ. ಐ ಫೀಲ್ ಶಾಟರ್ಡ್ ಅಬೌಟ್ ದಿಸ್ ಸಿಚುವೇಶನ್, ಹಾಗೆ ಅನ್ನಿಸ್ತಾ ಇದೆ ನಿಮಗೆ. ಇಲ್ಲೊಂದು ಆಂಗ್ಸೈಟಿ ಇದೆ. ತುಂಬ ಕಾತುರದಿಂದ ಕಾಯ್ತಾ ಇದ್ದೀರಾ, ವೆಯ್ಟ್ ಮಾಡ್ತಾ ಇದ್ದೀರಾ. ಒಂದು ಫೋನ್ ಕಾಲ್ಗಿರ್ಬೋದು, ಅಲ್ಲಿಂದ ಮೆಸೇಜ್ ಇರ್ಬೋದು, ಎದುರು ನೋಡ್ತಾ ಇದ್ದೀರಾ. ಈಗ ಟ್ಯಾರೋ ಕಾರ್ಡ್ಸಿಂದ ನಿಮಗೆ ಏನು ಬರುತ್ತೆ, ಏನು ರೀಡಿಂಗ್ ಬರುತ್ತೆ ಕೇಳೋಣ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ, ಏನಿದೆ. ಕಿಂಗ್ ಆಫ್ ಸಾರ್ಟ್ಸ್ ಬರ್ತಾ ಇದೆ ನೋಡಿ. ಇಲ್ಲಿ ಟೆಂಪರೆನ್ಸ್ ಬರ್ತಾ ಇದೆ. ಮತ್ತೊಂದು ನೈಟ್ ಆಫ್ ವ್ಯಾಂಡ್ಸ್ ಇದೆ. ಹಾಗೆ 6 ಆಫ್ ಸಾರ್ಟ್ಸ್ ಇದೆ. ಇಲ್ಲಿ 8 ಆಫ್ ಪೆಂಟಿಕಲ್ಸ್ ಇದೆ. ಇಬ್ಬರಲ್ಲೂ ಒಳ್ಳೆ ಬಾಂಧವ್ಯ ಇದೆ. ಆಗಾಗ ನಿಮ್ಮ ಭಾವನೆಗಳನ್ನ ಶೇರ್ ಮಾಡ್ಕೋತಾ ಇದ್ರಿ. ಆದರೆ ಏನೋ ನಿಮಗೆ ಕನ್ಫ್ಯೂಷನ್ಸ್ ಇದೆ. ಇಷ್ಟು ದಿನ ಚೆನ್ನಾಗಿದ್ದಂಥ ಫ್ರೆಂಡ್ಶಿಪ್ ಈಗ ಇದ್ದಕ್ಕಿದ್ದ ಹಾಗೆ ಏನೋ ಕ್ಲೂ ಕೊಡದೆ ನಿಮ್ಮಿಂದ ದೂರ ಆಗಿದ್ದಾರೆ, ಸೈಲೆಂಟ್ ಆಗಿದ್ದಾರೆ. ಆ ಪರ್ಸನ್ ಬಗ್ಗೆ ತುಂಬ ಕನಸುಗಳನ್ನ ಇಟ್ಕೊಂಡಿದ್ರಿ. ಅವ್ರು ನಿಮ್ಮ ಜೀವನದಲ್ಲಿ ಬರಬೇಕು ಅನ್ನೋದಿತ್ತು. ಇಲ್ಲಿ ಮುಂದೆ ಏನಿದೆ ನೋಡೋಣ. ಅವರೊಂದು ತಾಳ್ಮೆ ಇರುವಂಥ ವ್ಯಕ್ತಿ ಹಾಗನ್ನಿಸ್ತಾ ಇದೆ. ಸದ್ಯದ ಪರಿಸ್ಥಿತಿನಲ್ಲಿ ಅವರ ಕೆರಿಯರ್ ಕಡೆ ಗಮನ ಇದೆ. ಹಾಗೆ ಇವರೊಂದು ಪ್ರಾಕ್ಟಿಕಲ್ ಆಗಿರುವ ವ್ಯಕ್ತಿ ಹಾಗೂ ಅನ್ನಿಸ್ತಾ ಇದೆ. ಆದಷ್ಟು ಅವ್ರ ಭಾವನೆಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇರಲಿಲ್ಲ. ಈಗಲೂ ಹಾಗೆ ನಿಮಗೆ ಏನೂ ಹೇಳ್ದೆ ಸಾಕಷ್ಟು ದಿನದಿಂದ ದೂರ ಆಗಿದ್ದಾರೆ ಅನ್ನೋದಿದೆ. ಸೈಲೆಂಟ್ ಆಗಿದ್ದಾರೆ. ಆದರೆ ನಿಮ್ಮ ನೆನಪುಗಳು ಅವ್ರಿಗೆ ಆಗಾಗ ಬರ್ತಾ ಇರುತ್ತೆ. ಇಲ್ಲಿ ಮುಂದೆ ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದಾರಾ ಅವರು, ಹಾಗೂ ಕೇಳೋಣ. ಇಲ್ಲಿ ನಿಮ್ಮ ಎನರ್ಜಿ ಏನು ಬರುತ್ತೆ, ನೀವೇನು ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ಮ ಮನಸ್ಸಲ್ಲಿ ಏನಿದೆ, ಕಾಯ್ತಾ ಇದ್ದೀರಾ, ಸರಿ. ಇಲ್ಲಿ ಕಿಂಗ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಮತ್ತೊಂದು ದಿ ಚಾರಿಯಟ್ ಕಾರ್ಡ್, 4 ಆಫ್ ಪೆಂಟಿಕಲ್ಸ್, ಮತ್ತೊಂದು ಹೇರೋಫೆಂಟ್. ಇಲ್ಲಿ 4 ಆಫ್ ಸಾರ್ಟ್ಸ್. ನೀವೊಬ್ಬರು ಡ್ರೀಮಿ ಪರ್ಸನ್ ಅನ್ನಿಸ್ತಾ ಇದೆ. ಯಾವಾಗಲೂ ಅವ್ರ ಬಗ್ಗೆ ಯೋಚನೆ ಮಾಡ್ತೀರಾ, ಆ ನೆನಪುಗಳಿರುತ್ತೆ. ಮುಂದೆ ಅವ್ರ ಜೊತೆ ಜೀವನ ಮಾಡಬೇಕು, ಆ ಒಂದು ಭಾವನೆ ಇಲ್ಲಿ ಕಾಣ್ತಾ ಇದೆ. ಪೊಸೆಸಿವ್ನೆಸ್ ಇದೆ. ಆ ವ್ಯಕ್ತಿನ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ. ಆಗಾಗ ನಿಮ್ಮ ಮನಸ್ಸು ಯೋಚನೆ ಮಾಡ್ತಾ ಇರುತ್ತೆ. ಅವ್ರಿಗೂ ನನ್ನ ನೆನಪಿದ್ಯಾ, ನನ್ನನ್ನು ಮಿಸ್ ಮಾಡ್ಕೋತಾ ಇದ್ದಾರಾ. ಸುಮಾರು ದಿನದಿಂದ ಸೈಲೆಂಟ್ ಆಗಿದ್ದಾರೆ. ಅದ್ರ ಬಗ್ಗೆ ನಿಮಗೆ ಯೋಚನೆ ಇದೆ. ಯೋಚನೆಗಿಂತ ಹೆಚ್ಚಾಗಿ ಆಂಗ್ಸೈಟಿ ಇದೆ. ಕಳ್ಕೊತೀನೇನೋ ಅನ್ನೋ ಭಾವನೆ ಕಾಣ್ತಾ ಇದೆ. ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇದೆ. ಆದ್ರೂ ಸೈಲೆಂಟ್ ಆಗಿದ್ದೀರಾ. ನೀವೊಂದು ಇಂಟ್ರೋವರ್ಟ್ ಪರ್ಸನ್ ಅನ್ನಿಸ್ತಾ ಇದೆ. ಹೆಚ್ಚು ಮಾತಿಲ್ಲ, ಆದರೆ ಭಾವನಾತ್ಮಕವಾಗಿ ಈ ವ್ಯಕ್ತಿ ಜೊತೆ ಕನೆಕ್ಟ್ ಆಗಿದ್ದೀರಾ. ಮನಸ್ಸು ಆ ವ್ಯಕ್ತಿಗೋಸ್ಕರ ಕಾಯ್ತಾ ಇದೆ, ಅವ್ರ ಕಾಲ್ಗೋಸ್ಕರ ಕಾಯ್ತಾ ಇದೆ. ಈ ಹಿಂದೆ ನಿಮ್ಮಿಬ್ಬರಲ್ಲೂ ಏನೋ ಸಣ್ಣ ಪುಟ್ಟ ಡಿಫ್ರೆನ್ಸಸ್ ಇತ್ತು ಅನ್ನೋದಿದೆ. ಆಗಾಗ ಮಾತುಕತೆಗಳು ನಡೀತಾ ಇತ್ತು. ಆದರೆ ಈ ಸರಿ ಯಾಕೋ ಅವರು ಸೈಲೆಂಟ್ ಆಗಿರೋದು ನಿಮಗೆ ಯೋಚನೆ ಆಗಿದೆ. ಇಬ್ಬರಲ್ಲೂ ಕಮ್ಯುನಿಕೇಷನ್ ಗ್ಯಾಪ್ ಕಾಣ್ತಾ ಇದೆ. ಆದರೆ ನಿಮಗೆಲ್ಲೋ ಒಂದು ಕಡೆ ಕಾನ್ಫಿಡೆನ್ಸ್ ಇದೆ. ಮತ್ತೆ ಅವರು ಬಂದೇ ಬರ್ತಾರೆ.
ನೀವೇನೋ ಉತ್ತರ ಅವರಿಂದ ನಿರೀಕ್ಷೆ ಮಾಡ್ತಾ ಇದ್ದೀರಾ. ಖಂಡಿತ ಅವರು ಎಸ್ ಅಂತಾರೆ, ಹಾಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ. ನೀವು ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ರೂ ಸೈಲೆಂಟ್ ಆಗಿದ್ದೀರಾ. ಅವರನ್ನು ಅಪ್ರೋಚ್ ಮಾಡ್ತಾ ಇಲ್ಲ. ಅವರಿಂದ ಏನಾದರೂ ಉತ್ತರ ಬರಲಿ ಹಾಗೆ ನೀವು ಕಾಯ್ತಾ ಇದ್ದೀರಾ. ಇಲ್ಲೊಂದು ಸನ್ ಕಾರ್ಡ್ ಬರ್ತಾ ಇದೆ, ಮತ್ತೊಂದು ಬ್ರೇಕ್ ಥ್ರೂ ಇದೆ. ಇಲ್ಲಿ ಬಾಟಮ್ನಲ್ಲಿ ಸಪ್ರೆಷನ್ ಇದೆ. ನಿಮ್ಮಲ್ಲಿ ಒಂದು ವೇಟಿಂಗ್ ಎನರ್ಜಿ ಇದೆ, ಆದರೆ ನೀವು ಕಾಯ್ತಾ ಇದ್ದೀರಾ. ನಿಮ್ಮ ಭಾವನೆಗಳನ್ನ ಸಪ್ರೆಸ್ ಮಾಡ್ಕೊಂಡಿದ್ದೀರಾ. ಅವರಾಗಿ ಕಾಲ್ ಮಾಡಲಿ, ಮೆಸೇಜ್ ಮಾಡಲಿ, ಹಾಗೆ ನೀವು ಕಾಯ್ತಾ ಇದ್ದೀರಾ. ಆದರೆ ಮನಸ್ಸಲ್ಲಿ ಯುದ್ಧ ನಡೀತಾ ಇದೆ, ಏನೋ ಹೆದರಿಕೆ ಇದೆ. ಶುರುವಿನಲ್ಲಿ ಈ ಕನೆಕ್ಷನ್ನಲ್ಲಿ ಅಂಥ ಆಸಕ್ತಿ ಇರಲಿಲ್ಲ ನಿಮಗೆ, ಆದರೆ ಇಲ್ಲಿ ಗ್ರ್ಯಾಜುಯಲ್ ಆಗಿ ಅಟ್ಯಾಚ್ಮೆಂಟ್ ಬೆಳೆದಿದೆ ನಿಮಗೆ. ಅವ್ರ ಮಾತುಕತೆ, ಅವ್ರ ವ್ಯಕ್ತಿತ್ವ ನಿಮ್ಗೆ ಅಟ್ರಾಕ್ಟ್ ಮಾಡಿದೆ. ಆಗಾಗ ಅವ್ರಿಗೋಸ್ಕರ ಮ್ಯಾನಿಫೆಸ್ಟೇಷನ್ ಮಾಡೋದಿದೆ, ಪ್ರೇಯರ್ಸ್ ಮಾಡೋದಿದೆ. ಆದರೆ ಈಗ ಇಬ್ಬರಲ್ಲೂ ಏನೋ ಗ್ಯಾಪ್ ಇದೆ. ಅವರು ಮಾತಾಡ್ತಾ ಇಲ್ಲ, ನೀವು ವೆಯ್ಟ್ ಮಾಡ್ತಾ ಇದ್ದೀರಾ. ಆದರೆ ಇಲ್ಲೊಂದು ರೈಪ್ನೆಸ್ ಬರ್ತಾ ಇದೆ. ಎಲ್ಲದಕ್ಕೂ ಅದರದೇ ಆದ ಸಮಯ ಇರುತ್ತೆ ಅಲ್ವಾ. ಅವ್ರ ಮನಸ್ಸಲ್ಲಿ ಏನೋ ಯೋಚನೆಗಳು ನಡೀತಾ ಇದೆ. ಸರಿ, ಎಷ್ಟೋ ಸರಿ ನಿಮ್ಮ ನೆನಪುಗಳು ಬರುತ್ತೆ, ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನಿಸುತ್ತೆ. ಆದರೆ ಯಾವುದೋ ಕಾರಣಗಳಿಂದ ನಿಮ್ಮ ಜೊತೆ ಮಾತಾಡೋದನ್ನ ತಡೆ ಹಿಡಿದಿದ್ದಾರೆ ಹಾಗನ್ನಿಸ್ತಾ ಇದೆ ಇಲ್ಲಿ. ಮುಂದೆ ಇಲ್ಲೊಂದು ನ್ಯೂ ಬಿಗಿನಿಂಗ್ ಇದೆ. ಈ ಒಂದು ಕನೆಕ್ಷನ್ನಲ್ಲಿ ಅನ್ಸರ್ಟೇನಿಟಿ ಇದೆ. ಮುಂದೆ ಏನಾಗುತ್ತೆ ಅನ್ನೋ ಕನ್ಫ್ಯೂಷನ್ ನಿಮಗಿದ್ರೆ ಅವ್ರು ನಿಮಗೆ ಉತ್ತರ ಕೊಡೋಕ್ಕೆ ಟೈಮ್ ತಗೊಂಡಿದ್ದಾರೆ ಹಾಗನ್ನಿಸ್ತಾ ಇದೆ. ಇದಕ್ಕೆ ಇಲ್ಲಿಂದ ಏನು ಬರುತ್ತೆ ನೋಡೋಣ. ಅವ್ರ ಮನಸ್ಸಲ್ಲಿ ಇನ್ನೇನು ಯೋಚನೆ ಇದೆ, ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಹಾಗನ್ನಿಸ್ತಾ ಇದೆಯಾ ಅವ್ರಿಗೆ. ಇಲ್ಲಿ ಟೈಮ್ ಬರ್ತಾ ಇದೆ, ರೈಪ್ನೆಸ್ ಮೇಲೆ ಟೈಮ್ ಬರ್ತಾ ಇದೆ ನೋಡಿ. ಇಲ್ಲಿ ರಿವೀಲ್, ರೆಸಿಪ್ರೊಸಿಟಿ, ಮತ್ತೊಂದು ಕೆಮಿಸ್ಟ್ರಿ, ಮತ್ತೊಂದು ಇನ್ಸೆಪರೇಬಲ್. ನೋಡಿ ಹೇಗೆ ಬರ್ತಾ ಇದೆ ಅಂತ. ಗಿಲ್ಟಿ, ಐ ಫೀಲ್ ಪೇನ್ ಫ್ರಮ್ ದಿ ಡ್ಯಾಮೇಜ್ ಐ ಹ್ಯಾವ್ ಕಾಸ್ಡ್. ನಿಮ್ಮನ್ನು ಕಾಯಿಸ್ತಾ ಇರೋದಕ್ಕೆ ಬೇಜಾರಿದೆ ಅವ್ರಿಗೆ. ನಿಮ್ಮ ನೆನಪು ಅವ್ರಿಗೂ ಇದೆ, ಆದರೆ ನಿಮ್ಮನ್ನು ವೆಯ್ಟ್ ಮಾಡಿಸ್ತಾ ಇದ್ದಾರೆ. ಇಬ್ಬರಲ್ಲೂ ಒಳ್ಳೆ ಕೆಮಿಸ್ಟ್ರಿ ಇದೆ. ಅವ್ರ ಪ್ಯಾಷನ್ ನೀವಾಗಿದ್ದೀರಾ. ಇಲ್ಲೊಂದು ಇಂಟೆನ್ಸ್ ಫೀಲಿಂಗ್ಸ್ ಇದೆ. ಇಬ್ಬರಲ್ಲೂ ಈಗ ಕಮ್ಯುನಿಕೇಷನ್ ಗ್ಯಾಪ್ ಇರಬಹುದು. ಸೈಲೆಂಟ್ ಆಗಿದ್ದೀರಾ, ಆದರೆ ಇನ್ಸೆಪರೇಬಲ್ ಅನ್ನೋದು ಬರ್ತಾ ಇದೆ. ದೂರ ಆಗಿದ್ರೂ ನಿಮ್ಮ ನೆನಪುಗಳಿದೆ, ಇಮೋಷನಲ್ ಆಗಿ ಕನೆಕ್ಟ್ ಆಗಿದ್ದಾರೆ. ಇದಕ್ಕೆ ಏಂಜಲ್ಸ್ ಏನು ಹೇಳ್ತಾರೆ ಕೇಳೋಣ. ಏಂಜಲ್ಸಿಂದ ಏನು ಮೆಸೇಜ್ಗಳು ಬರುತ್ತೆ ಫೈನಲ್ ಆಗಿ ಕೇಳೋಣ. ಇಲ್ಲೊಂದು ಡೋಂಟ್ ಲೆಟ್ ಯುವರ್ ಪಾಸ್ಟ್ ಹೋಲ್ಡ್ ಯು ಬ್ಯಾಕ್. ಇಲ್ಲೊಂದು ಎ ಟೈಮ್ ಫಾರ್ ಹೀಲಿಂಗ್. ಮತ್ತೊಂದು ಎ ನ್ಯೂ ಸ್ಟಾರ್ಟ್ ಈಸ್ ಕಮಿಂಗ್. ಇಲ್ಲಿ ಯುವರ್ ಡ್ರೀಮ್ಸ್ ನೀಡ್ ಎ ಪ್ರಾಕ್ಟಿಕಲ್ ಪ್ಲ್ಯಾನ್. ನೀವು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಅವ್ರಿಗೂ ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ, ಆದರೆ ಏನೂ ಆ್ಯಕ್ಷನ್ ತಗೊಳ್ಳೋಕೆ ಅನ್ನಿಸ್ತಾ ಇಲ್ಲ. ನಿಮಗೇನೋ ಉತ್ತರ ಕೊಡಬೇಕು ಅಂತ ಅನ್ನಿಸ್ತಾ ಇಲ್ಲ. ಏನೋ ಹಳೆ ಹಿಂದಿನ ನೆನಪುಗಳು ಅವ್ರನ್ನ ತಡೆ ಹಿಡಿದಿದೆ ಅನ್ನೋದಿದೆ. ಗ್ರ್ಯಾಜುಯಲ್ ಆಗಿ ಅದೆಲ್ಲ ಹೀಲ್ ಆಗ್ತಾ ಬರುತ್ತೆ. ಮುಂದೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬಿಗಿನಿಂಗ್ ಇದೆ ಅನ್ನೋದು ಬರ್ತಾ ಇದೆ. ಹಾಗಿರೋದ್ರಿಂದ ಇಲ್ಲಿ ಲ್ಯಾಕ್ ಆಫ್ ಕಮ್ಯುನಿಕೇಷನ್ ಇದೆ ಇಬ್ಬರ ಮಧ್ಯೆ. ನಿಮ್ಮಿಬ್ಬರ ಮಧ್ಯೆ ಇರುವಂಥ ನೆಗೆಟಿವಿಟಿನ ಹೀಲ್ ಮಾಡ್ಕೋಬೇಕಾಗತ್ತೆ. ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.